ಇವತ್ತಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ 15, 16 ಮತ್ತು 17ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪ ಅಂತಂದರೆ, ವಿಜಯಲಕ್ಷ್ಮಿ ಪಂಡಿತ್ ಅವರು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ 8ನೇ ಅಧ್ಯಕ್ಷರಾಗಿ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಸೇವೆ ಸಲ್ಲಿಸಿದರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಇನ್ನೊಮ್ಮೆ ಗಮನಿಸಿ, ವಿಜಯಲಕ್ಷ್ಮಿ ಪಂಡಿತ್ ಅವರು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ 8ನೇ ಅಧ್ಯಕ್ಷರಾಗಿ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಸೇವೆ ಸಲ್ಲಿಸಿದರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ, ಇದಕ್ಕೆ 4 ಆಯ್ಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದು 1953ರಿಂದ 1954ರವರೆಗೆ. ನೆಕ್ಸ್ಟ್ 1955ರಿಂದ 1958ರವರೆಗೆ. ಸಿ 1856ರಿಂದ 1859ರವರೆಗೆ. ಡಿ 1939ರಿಂದ 1943ರವರೆಗೆ. ಮೇಲೆ ನೀಡಿರುವ ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ಇರುವಂಥದ್ದು. ನೋಡಿ, ಕೆಳಗೆ ಮೊದಲನೇದು 1 ಎ ಮಾತ್ರ ಸರಿ ಅಂತೇಳಿದೆ. ನೆಕ್ಸ್ಟ್ 2 ಸಿ ಮಾತ್ರ ಸರಿ ಅಂತೇಳಿದೆ. 3 ಬಿ ಮಾತ್ರ ಸರಿ ಅಂತೇಳಿದೆ. 4 ಡಿ ಮಾತ್ರ ಸರಿ ಅಂತೇಳಿದೆ. ಇದರಲ್ಲಿ ಸರಿಯಾಗಿರುವಂಥದ್ದು 1953ರಿಂದ 1954ರವರೆಗೆ ಏನಪ್ಪ ಅಂತಂದರೆ ಇವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಎ ಮಾತ್ರ ಸರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ರಾಷ್ಟ್ರೀಯ ಎಂಜಿನಿಯರ್ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಮೇ 19 ಅಂಥೇಳಿದೆ. ಆಪ್ಷನ್ ಬಿ ಆಗಸ್ಟ್ 7 ಅಂತೇಳಿದೆ. ಆಪ್ಷನ್ ಸಿ ಜೂನ್ 17 ಅಂತೇಳಿದೆ. ಆಪ್ಷನ್ ಡಿ ಸೆಪ್ಟೆಂಬರ್ 15 ಅಂತೇಳಿದೆ. ಪ್ರಶ್ನೆ ಇನ್ನೊಮ್ಮೆ ನೋಡಿ, ರಾಷ್ಟ್ರೀಯ ಎಂಜಿನಿಯರ್ ದಿನ ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತಂದರೆ ಸೆಪ್ಟೆಂಬರ್ 15. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಮೊರಾಕೊ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಮೊರಾಕೊ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ರಷ್ಯಾ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಉತ್ತರ ಆಫ್ರಿಕಾ ಅಂತೇಳಿದೆ. ಆಪ್ಷನ್ ಸಿ ಅಮೇರಿಕಾ ಅಂತೇಳಿದೆ. ಆಪ್ಷನ್ ಡಿ ಯುರೋಪ್ ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಉತ್ತರ ಆಫ್ರಿಕಾ. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಮೊರಾಕೊ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತಂದರೆ ಉತ್ತರ ಆಫ್ರಿಕಾ ದೇಶದಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಎಲ್ಲಿ ಬ್ರಹ್ಮಪುತ್ರ ರಿವರ್ ಹೆರಿಟೇಜ್ ಸೆಂಟರ್ ಇದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಮಂಡಿ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಗುವಾಹಟಿ ಅಂತೇಳಿದೆ. ಆಪ್ಷನ್ ಸಿ ತವಾಂಗ್ ಅಂತೇಳಿದೆ. ಆಪ್ಷನ್ ಡಿ ಸಿಮ್ಲಾ ಅಂತೇಳಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಗುವಾಹಟಿ ಅಂಥೇಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಸೆಪ್ಟೆಂಬರ್ 17 ಅಂತೇಳಿದೆ. ಆಪ್ಷನ್ ಬಿ ಜೂನ್ 18 ಅಂತೇಳಿದೆ. ಆಪ್ಷನ್ ಸಿ ಜನವರಿ 18 ಅಂತೇಳಿದೆ. ಆಪ್ಷನ್ ಡಿ ಆಗಸ್ಟ್ 17 ಅಂತೇಳಿದೆ. ಪ್ರಶ್ನೆಯನ್ನು ಇನ್ನೊಮ್ಮೆ ಗಮನಿಸಿ. ವಿಶ್ವ ರೋಗಿಗಳ ಸುರಕ್ಷತಾ ದಿನ ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತಂದರೆ ಸೆಪ್ಟೆಂಬರ್ 17. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ PC, PSI, KS ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.